ಓಂ ವ್ಯತಿರೇಕೋ ಗಂಧವತ್ ತಥಾಚ ದರ್ಶಯತಿ ಓಂ ಅಂತ 2ನೇ ಅಧ್ಯಾಯದ 3ನೇ ಪಾದದ 27ನೇ ಸೂತ್ರ. ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ಏನು ಅನುಭಾಷ್ಯ ಇದೆ, ಆ ಅನುಭಾಷ್ಯದ ಅರ್ಥವನ್ನು ವಿವರಣೆ ಮಾಡಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ 55ನೇ ಗದ್ಯ ಭಾಗದಲ್ಲಿ ಹೀಗೆ ಪ್ರಶ್ನೆ ಮಾಡ್ಕೊತಾರೆ. ನನು ಅಥಾಪಿ ಸ ಏಕಧಾ ನ ಸಪ್ತಧಾ ಅಂತ ಹೀಗೆಲ್ಲ. ಇದಕ್ಕೆ ಸಂಬಂಧಪಟ್ಟಿರುವಂತಹ ಸೂತ್ರಗಳು, ಈ ಸೂತ್ರ ಇದೊಂದೇ, ವ್ಯತಿರೇಕಾಧಿಕರಣ ಅಂತ 13ನೇ ಅಧಿಕರಣ ಇದು. ಆ ವ್ಯತಿರೇಕಾಧಿಕರಣದಲ್ಲಿ ಅದಕ್ಕೆ ಸಂಬಂಧಪಟ್ಟ ವ್ಯತಿರೇಕಾಧಿಕರಣದ ಆರಂಭದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳನ್ನು ಕೂಡ ಹೇಳಿದ್ದಾರೆ. ಸಹ ನಿತ್ಯ ನಿರವಯವ ಪುಣ್ಯಯುಕ್ ಪಾಪಯುಕ್ ಚ ಸ ಇಮಂ ಲೋಕಂ ಅಮುಂ ಚ ಆವರ್ತತೆ ಸ ವಿಮುಚ್ಯತೆ ಸ ಏಕಧಾ ನ ಸಪ್ತಧಾ ನ ದಶಧಾ ಇತಿ ಗೌಪವನಶ್ರುತೌ ಏಕಸ್ಯ ಅಬಹುತ್ವಂ ಪ್ರತೀಯತೆ. ಇದು ಆ ಸೂತ್ರ ಪ್ರಾರಂಭ ಆಗೋದಕ್ಕಿಂತ ಮುಂಚಿನ ಅವತಾರಿಕ. ಸ ನಿತ್ಯ, ಆ ಜೀವ ನಿತ್ಯನಾಗಿದ್ದಾನೆ, ನಿರವಯವನಾಗಿದ್ದಾನೆ, ಬಹುರೂಪಗಳಿಲ್ಲ. ಪುಣ್ಯಯುಕ್, ಪುಣ್ಯಗಳನ್ನು ಮಾಡ್ತಾನೆ, ಪಾಪಗಳನ್ನು ಮಾಡ್ತಾನೆ. ನೀವು ಸೂತ್ರ ಭಾಷ್ಯ ಪುಸ್ತಕ ನೋಡ್ತಾ ಇದ್ರೆ ಅಲ್ಲಿ ಪುಣ್ಯಯುಕ್, ಪುಣ್ಯವುಳ್ಳವನಾಗಿದ್ದಾನೆ. ಪಾಪಯುಕ್ ಅಂತ ಅನ್ನೋದು ಅಲ್ಲಿ ಅನುವಾದದಲ್ಲಿ ಬಂದಿಲ್ಲ, ತಪ್ಪಿ ಹೋಗಿದೆ. ಇವಂ ಲೋಕಂ, ಅವನು ಈ ಲೋಕಕ್ಕೆ ಹೋಗ್ತಾನೆ, ಆ ಮತ್ತೊಂದು ಲೋಕಕ್ಕೆ ಹೋಗ್ತಾನೆ, ಮುಕ್ತನಾಗ್ತಾನೆ. ಸಹ ಏಕಧ, ಅವನು ಒಂದು ರೂಪವುಳ್ಳವನೇ ಆಗಿದ್ದಾನೆ. ನ ಸಪ್ತಧ, 7 ರೂಪಗಳು ಅವನಿಗೇನಿಲ್ಲ, 10 ರೂಪಗಳು ಇಲ್ಲ, 100 ರೂಪಗಳು ಇಲ್ಲ. ಹೀಗೆ ಏಕಸ್ಯ ಅಬಹುತ್ವಂ ಪ್ರತೀಯತೆ, ಗೌಪವನ ಶ್ರುತಿ ಇದು. ಅಲ್ಲಿ ಆ ಒಬ್ಬ ಜೀವನಿಗೆ ಅನೇಕ ರೂಪಗಳು ಇಲ್ಲ ಅಂತ ಅನ್ನೋದು ಕಾಣಿಸ್ತದೆ. ಆದರೆ ಪಾರಾಶರ್ಯ ಶ್ರುತಿ ಅಂತ ಮತ್ತೊಂದು, ಪಾರಾಶರ್ಯಾಯಣ ಶ್ರುತಿ ಅಂತ, ಆ ಪಾರಾಶರ್ಯಾಯಣ ಶ್ರುತಿಯನ್ನು ಗಮನಿಸಿದರೆ ಅಲ್ಲಿ ಅವನಿಗೆ ಅನೇಕ ರೂಪಗಳು ಇವೆ ಅಂತ ಕಾಣಿಸ್ತದೆ. ಅದರಿಂದ ವಿರೋಧ ಅಂತ ಪ್ರಶ್ನೆ. ಸ ಪಂಚಧಾ ಸಪ್ತಧಾ ದಶಧಾ ಭವತಿ ಶತಧಾ ಸಹಸ್ರಧಾ, 5, 7, 10, 100, 1000 ಹೀಗೆಲ್ಲ ರೂಪಗಳಿವೆ ಅವನಿಗೆ. ಸ ಗಚ್ಚತಿ ಸ ಮುಚ್ಯತೆ, ಅವನು ಗಚ್ಚತಿ ಪರಲೋಕಕ್ಕೆ ಹೋಗ್ತಾನೆ, ಮುಚ್ಯತೆ ಮುಕ್ತನಾಗ್ತಾನೆ ಅಂತ ಹೀಗೆ ಬಂದಿದೆ. ಇವೆರಡು ಶ್ರುತಿಗಳಿಗೆ ವಿರೋಧ ಕಂಡು ಬರ್ತದೆ. ಅದಕ್ಕಾಗಿ ಆ ವಿರೋಧ ಪರಿಹಾರಕ್ಕಾಗಿರುವಂಥದ್ದೇ ಓಂ ವ್ಯತಿರೇಕ ಗಂಧವತ್ ತಥಾಚ ದರ್ಶಯತಿ ಓಂ ಅನ್ನುವಂಥ 27ನೇ ಸೂತ್ರ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತಗೊಂಡಿದ್ದಾರೆ. ನನು ಅಥಾಪಿ ಅಂತ, ಸ ಏಕಧಾ ನ ಸಪ್ತಧಾ ಅಂತ ಒಂದು ಶ್ರುತಿ, ಸ ಪಂಚಧಾ ಸ ಸಪ್ತಧಾ ಅಂತ ಮತ್ತೊಂದು ಶ್ರುತಿ. ಈ ಮೊದಲನೇ ಶ್ರುತಿಯಿಂದ ಜೀವೈಕ ರೂಪ್ಯ ಶ್ರುತೇ, ಜೀವನಿಗೆ ಏಕರೂಪತ್ವವನ್ನು ವರ್ಣನೆ ಮಾಡ್ತಾ ಇದೆ ಮೊದಲನೇ ಶ್ರುತಿ. ಮತ್ತೆ 2ನೇ ಶ್ರುತಿ ಆತನಿಗೆ ಬಹುರೂಪಗಳಿವೆ ಅಂತ ವರ್ಣನೆ ಮಾಡ್ತಾ ಇದೆ. ಇದು ನಮಗೆ ಸಮಸ್ಯೆ ತಂದು ಒಡ್ಡಿದೆ. ಸ ಪಂಚಧಾ ಸ ಸಪ್ತಧಾ ಇತಿ ತದ್ ಬಾಹುರೂಪ್ಯ ಶ್ರುತಿ ವಿರೋಧೇನ, ಏಕರೂಪತ್ವವನ್ನು ಹೇಳ್ತಿರುವ ಶ್ರುತಿಗೆ ಬಹುರೂಪತ್ವವನ್ನು ಹೇಳುವಂತಹ ಶ್ರುತಿಯಿಂದ ವಿರೋಧವಿದೆ. ಬಾಹುರೂಪ್ಯ ಅಂದರೆ ಬಹುರೂಪತ್ವ. ಬಹೂನಿ ರೂಪಾಣಿ ಯಶಸ್ಸಃ ಬಹುರೂಪ, ಬಹುರೂಪಸ್ಯ ಭಾವ ಬಹುರೂಪತ್ವಂ ಅಂತ ಹೇಗಾಗ್ತದ, ತ್ವ ಪ್ರತ್ಯಯ ಬಂದರೆ, ತಾ ಪ್ರತ್ಯಯ ಬಂದರೆ ಬಹುರೂಪತಾ ಅಂತ ಆಗ್ತದೆ. ಇಲ್ಲಿ ಬಹುರೂಪಸ್ಯ ಭಾವ ಬಾಹುರೂಪ್ಯಂ ಅಂತ ಮತ್ತೊಂದಾಗಿದೆ. ಹೀಗೆ ಬಾಹುರೂಪ್ಯವನ್ನು ಹೇಳುವ ಶ್ರುತಿಯಿಂದ ವಿರೋಧ ಇದೆ. ಆದ್ದರಿಂದ ಇವೆರಡು ಶ್ರುತಿಗಳು ಅಪ್ರಮಾಣ. ಶ್ರುತಿಗಳ ಅಪ್ರಮಾಣ ಆದ್ರಿಂದ ಇದು ಭಗವಂತನಿಗೇನು ಸಂಬಂಧ ಇರ್ಲಿಕ್ಕಿಲ್ಲ, ಜೀವನಿಗೆ ಸಂಬಂಧಪಟ್ಟ ಮಾತುಗಳಿವು. ಅಂತೂ ವೇದಗಳು ಅಪ್ರಮಾಣ ಅಂತ ಆಯ್ತಲ್ಲ. ಅಪ್ರಮಾಣ ಅಂತ ಆಗಿದ್ದರಿಂದ ಅಂತ ಅಪ್ರಮಾಣವಾದ ವೇದವಾಕ್ಯಗಳಿಗೆ ಭಗವಂತನ ಸಮನ್ವಯವನ್ನು ಯಾಕೆ ಹೇಳಬೇಕು? ಅಪ್ರಮಾಣ ಅಂತ ಅದನ್ನು ಸುಮ್ಮನೆ ತಳ್ಳಿ ಹಾಕಿಬಿಡ್ಬೋದು. ಅದನ್ನೆಲ್ಲ ಭಗವಂತನಲ್ಲಿ ಬಹಳ ಕಷ್ಟದಿಂದ ಸಮನ್ವಯ ಮಾಡಬೇಕಾದ ಅಗತ್ಯ ಏನಿದೆ?
ಇತಿ ಶ್ರುತಿ ಸಮನ್ವಯ ನ ಯುಕ್ತ ನಚ ಬಾಹುರೂಪ್ಯಂ ಅಣೌಜೀವೇ ಯುಕ್ತಂ. ಪ್ರಶ್ನೆಗಳು ಎರಡು. ಒಂದು, ಭಗವಂತನಲ್ಲಿ ಇದಕ್ಕೆ ಸಮನ್ವಯ ಯಾಕೆ ಮಾಡ್ತೀರಿ ಅಂತ. ಮತ್ತೊಂದು, ಅಣುವಾದ ಜೀವನಿಗೆ ಬಹುರೂಪತ್ವ ಬರುವುದಾದರೂ ಹೇಗೆ ಅಂತ ಪ್ರಶ್ನೆ. ಈ ಎರಡು ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಈಗ ನಾವು ನೋಡ್ತಿರುವಂಥ ಭಾಗ ಹೊರಟಿದೆ. ಜೀವೇ ಯುಕ್ತಂ ಯೋಗ ಪ್ರಭಾವಾತ್ ಕಾಯವ್ಯೂಹೇನ ಬಾಹುರೂಪ್ಯಮಿತ್ಯಸ್ಯ ವಿಭಾವೇವ ಸಂಭವೇನ ಅಣಾವಯೋಗಾತ್. ಅಲ್ಲಿ ಯಾರು ಒಂದು ಪ್ರಶ್ನೆ ಮಾಡಬಹುದು. ಏನಂತ? ಜೀವ ಸ್ವಭಾವತಃ ಬಹುರೂಪತ್ವ ಉಳ್ಳವನಲ್ಲ, ಆದರೆ ಯೋಗದ ಶಕ್ತಿಯಿಂದ ಅವನಿಗೆ ಬಹುರೂಪಗಳು ಬರಬಹುದು. ಸಾಮಾನ್ಯರಾದ ಜೀವರಿಗೆ ಬರಲಿಕ್ಕಿಲ್ಲ, ಆದರೆ ಅವರಲ್ಲೇ ಒಬ್ಬ ವಿಶಿಷ್ಟರಾದ ಜೀವನಿಗೆ ಯೋಗದ ಶಕ್ತಿಯಿಂದ ಆ ಬಹುರೂಪಗಳು ಬರಬಾರ್ದು ಯಾಕೆ ಅಂತ ಒಂದು ಪ್ರಶ್ನೆ. ಇತ್ಯಸ್ಯ ವಿಭಾವೇವ ಸಂಭವೇನ, ಅದು ಯಾರಿಗೆ ಬರ್ಲಿಕ್ಕೆ ಸಾಧ್ಯ? ಬಹಳ ಸಮರ್ಥನಾದವನಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಅಲ್ಲಿ ವಿಭಾವೇವ ಅಂದರೆ ವಿಭುವಾದವನಿಗೆ ಅಂತ ಅನುವಾದ ಮಾಡಿದ್ದಾರೆ. ಅದಕ್ಕೆ ಸಮರ್ಥನಾದವನು ಅಂತ ನಾನು ಹೇಳಿದೆ. ಅದು ಒಂದು ತುಂಬ ಸ್ಥೂಲವಾದ ಅರ್ಥ ಅಷ್ಟೆ. ವಸ್ತುತಃ ವ್ಯಾಪ್ತನಾದವನಿಗೆ ಅಂತ ಅರ್ಥ. ವಿಭಾವೇವ ಸಂಭವೇನ ಅಣಾವಯೋಗಾತ್. ಅಣುವಾದ ಜೀವನಿಗೆ ಯೋಗ ಪ್ರಭಾವದಿಂದ ಬಹುರೂಪಗಳನ್ನು ತಾಳುವುದು ಸಾಧ್ಯ ಇಲ್ಲ. ಅವನು ಮೂಲತಃ ಸ್ವಭಾವತಃನೇ ವ್ಯಾಪ್ತನಾಗಿದ್ದರೆ ಅವನು ಈ ಯೋಗ ಶಕ್ತಿಯಿಂದ ಅನೇಕ ರೂಪಗಳನ್ನು ತಾಳುವುದು ಸಾಧ್ಯ ಇದೆ ಅಂತ ಹೀಗೆ ಅಭಿಪ್ರಾಯ. ವಿಭು ಅಂದ್ರೆ ಇಲ್ಲಿ ವ್ಯಾಪ್ತ ಅಂತ ಅರ್ಥ. ಅಣುವಾದವನಿಗೆ ಅದು ಕೂಡೋದಿಲ್ಲ. ಇನ್ನೊಂದು ಪ್ರಶ್ನೆ ನಾವು ಮಾಡ್ಕೋಬಹುದು. ಅದೇ ಪ್ರಶ್ನೆ ಕೇಳೋರು ಕೇಳಬಹುದು. ಅದೇನೆಂದ್ರೆ, ಆ ಜೀವನಿಗೆ ಜೀವ ನಿರಂಶ ಒಪ್ಪೋಣ, ಭಿನ್ನವಾದಂತಹ ಅಂಶಗಳು ಅವನಿಗೇನೂ ಇಲ್ಲ. ಬೇರೆ ಬೇರೆ ಎಲ್ಲ ಕಡೆ ಇರ್ಲಿಕ್ಕೆ ಬೇಕಾದಂತಹ ಅಂಶಗಳು ಆತನಿಗೆ ಇಲ್ಲದೇ ಇರಬಹುದು. ಭಿನ್ನಾಂಶ ಶೂನ್ಯ ಅವನು, ಒಪ್ಪೋಣ. ಆದರೆ ಅವನಿಗೊಂದು ಅಘಟಿತ ಘಟನಾ ಶಕ್ತಿ ಬರಬಾರ್ದೆ. ಅಘಟಿತ ಘಟನಾ ಶಕ್ತಿಯಿಂದ ಬಹುರೂಪತ್ವ ಅವನಿಗೆ ಬರಬಹುದು. ಅದಕ್ಕೆ ದೃಷ್ಟಾಂತ ಏನಂದ್ರೆ, ಅಗಸ್ತ್ಯರು ಇಡೀ ಸಮುದ್ರವನ್ನು ಪಾನ ಮಾಡಿ ತೋರಿಸಲಿಲ್ಲ. ಸಾಮಾನ್ಯವಾಗಿ ಜೀವನಿಗೆ ಅಂಥ ಶಕ್ತಿ ಇರೋದಿಲ್ಲ. ಆದರೆ ಅಗಸ್ತ್ಯರಂಥ ವ್ಯಕ್ತಿಗೆ ಅಂಥ ಒಂದು ಅಪವಾದದ ಶಕ್ತಿ, ಅಪವಾದ ರೂಪದಿಂದ ಕಂಡುಬರುವಂಥ ಅಪರೂಪದ ಶಕ್ತಿ ಅವರಿಗೆ ಬಂದಿತ್ತು. ಅವರು ಸಮುದ್ರವನ್ನೆಲ್ಲ ಪಾನ ಮಾಡಿ ತೋರಿಸಿದರು. ಹಾಗೆ ಅಘಟಿತ ಘಟನಾ ಶಕ್ತಿಯಿಂದನೇ ಅದು ಆಗಿತ್ತು. ಅದರಂತೆ ಇಲ್ಲೂ ಕೂಡ ಅಘಟಿತ ಘಟನಾ ಶಕ್ತಿಯಿಂದ ಆ ಜೀವನಿಗೆ ಬಹುರೂಪತ್ತು ಬರಬಾರ್ದು ಯಾಕೆ? ಭಿನ್ನಾಂಶಗಳು ಅವನಿಗೆ ಇಲ್ಲದೆ ಹೋದರೂ ಬರಬಾರ್ದು ಯಾಕೆ ಅಂತ ಒಂದು ಪ್ರಶ್ನವನ್ನ ಸಿದ್ಧಾಂತಿಗಳಾದವರು ಮಾಡಬಹುದು. ನೀವು ಈ ಜೀವನಿಗೆ ಇದನ್ನೆಲ್ಲ ಒಪ್ಪೋರು, ಜೀವನಿಗೆ ಇದನ್ನೆಲ್ಲ ಸಮರ್ಥನೆ ಮಾಡಿ ಇಂಥ ಪರಮ ಪ್ರಮಾಣವಾದ ವೇದದ ಎಲ್ಲ ಶಬ್ದಗಳನ್ನು ಎಲ್ಲ ವಾಕ್ಯಗಳನ್ನು ಭಗವಂತನನ್ನು ಸಮನ್ವಯ ಮಾಡಿ ತೋರಿಸುವವರು ಇದನ್ನೇನಾದ್ರೂ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ನೀವು. ತಥಾಸತಿ ಜೀವಸ್ಯ ಈಶ್ವರೇಣ ಸಾಮ್ಯಾಪಾತಾತ್. ನೀವು ಹೀಗೆಲ್ಲ ಮಾಡ್ಲಿಕ್ಕೆ ಹೋದ ಅಘಟಿತ ಘಟನಾ ಶಕ್ತಿ ಇದೆ ಅಂತ ಹೇಳಿದ್ರೆ, ಅಗಸ್ತ್ಯರಿಗಾದರೂ ಅಘಟಿತ ಘಟನಾ ಶಕ್ತಿ ಇದೆ ಅಂತ ನೀವು ಹೇಳಿದ್ರೆ, ಅದನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ಜೀವನಿಗಾದರೂ ಅಘಟಿತ ಘಟನಾ ಶಕ್ತಿ ಇದೆ ಅಂತ ಹೇಳಿದ್ರೆ, ಈಶ್ವರನಿಗೂ ಅವನಿಗೂ ಏನು ವ್ಯತ್ಯಾಸ ಬಂತು? ಆದ್ರಿಂದ ನೀವು ಹೇಳಿದ್ದು ಸರಿಯಾಗಲಿಲ್ಲ ಅಂತ ಪ್ರಶ್ನೆ. ಇತ್ಯತಃ ಪ್ರಾಪ್ತಂ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ವ್ಯತಿರೇಕೋ ಗಂಧವತ್ ತಥಾಚ ದರ್ಶಯತಿ ಅನ್ನೋ ಸೂತ್ರ ಹೊರಟಿದೆ. ಮತ್ತೆ ಅದರ ಅರ್ಥವನ್ನು ಆಚಾರ್ಯಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂದ್ರೆ ಜೀವಸ್ತದ್ವಶಗಸ್ತದ ಅನ್ನೋಲ್ಲೇ ಸಂಗ್ರಹ ಮಾಡಿದ್ದಾರೆ. ಈ 55ನೇ ಗದ್ಯ ಭಾಗದಲ್ಲಿ ನಾವೀಗ ನೋಡಿದ್ರಲ್ಲಿ ಅವರೇನು ಪೂರ್ವ ಪಕ್ಷದವರು ಪ್ರಶ್ನೆ ಮಾಡ್ತಿದ್ದಾರೆ, ಅಲ್ಲಿ ನಚ ಬಾಹುರೂಪ್ಯಂ ಅಣು ಜೀವೇ ಯುಕ್ತಂ, ಅಣುವಾದ ಜೀವನಿಗೆ ಬಹುರೂಪತ್ವವನ್ನು ಹೇಳೋದು ಸಾಧ್ಯ ಇಲ್ಲ. ಯೋಗ ಪ್ರಭಾವಾತ್ ಕಾಯವ್ಯೂಹೇನ ಬಾಹುರೂಪ್ಯ ಮಿತ್ಯಸ್ಯ ಅಂತ ಕಾಯವ್ಯೂಹ ಅನ್ನೋದನ್ನು ನಾನು ಹೇಳಲಿಕ್ಕೆ ಮರ್ತಿದ್ದೆ. ಯೋಗದ ಶಕ್ತಿಯಿಂದ ಬಹುರೂಪತ್ವವನ್ನು ಹೊಂದುವುದು ಸಾಧ್ಯ ಇದೆ. ಅದು ಹೇಗೆ ಅಂದರೆ ಕಾಯವ್ಯೂಹ ಅಂತ
ಕಾಯವ್ಯೂಹ ಅಂತ ಅನ್ನೋದೊಂದು ವ್ಯವಸ್ಥೆ. ಕಾಯ ಅಂದ್ರೆ ಶರೀರ, ವ್ಯೂಹ ಅಂದ್ರೆ ಸಮೂಹ. ಒಬ್ಬನೇ ಜೀವ ಅನೇಕ ಶರೀರಗಳನ್ನು ತಾಳುವುದು, ಇದೇ ಕಾಯವ್ಯೂಹ ಅಂತ. ಅದು ಎಲ್ಲರಿಗೂ ಆಗದೇ ಇರಬಹುದು ಅಂತ ಒಂದು ವಿದ್ಯಮಾನ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ವರ್ಣಿತ ಆಗಿದೆ, ಪುರಾಣಾದಿಗಳಲ್ಲಿ ಕೂಡ ಕಂಡು ಬರ್ತದೆ. ಅದನ್ನೇ ಕಾಯವ್ಯೂಹ ಅಂತ ಅನ್ನೋದು. ಕಾಯವ್ಯೂಹವೆಂಬ ವ್ಯವಸ್ಥೆಯಿಂದ ಯೋಗದ ಶಕ್ತಿಯಿಂದ ಕಾಯವ್ಯೂಹವೆಂಬ ವ್ಯವಸ್ಥೆಯಿಂದ ಬಹುರೂಪಗಳನ್ನು ತಾಳ್ಬಹುದಲ್ಲ ಅವನು ಅಂತ ಒಂದು ಪ್ರಶ್ನೆ ಮಾಡಬಹುದು. ಅದಕ್ಕೆ ಉತ್ತರ ಏನಂದ್ರೆ ವಿಭಾವೈವ, ಅದು ವಿಭುವಾದವನಿಗೆ ಸಾಧ್ಯ. ವ್ಯಾಪ್ತ ಆದವನಿಗೆ ಆ ಥರ ಕಾಯವ್ಯೂಹ ವ್ಯವಸ್ಥೆಯಿಂದ ಅನೇಕ ರೂಪಗಳನ್ನು ತಾಳುವುದು ಸಾಧ್ಯ. ವಿಭು ಅಲ್ಲದೇ ಇದ್ದವನಿಗೆ ಇದೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಅಭಿಪ್ರಾಯ. ಹೀಗೆ ಕಾಯ ಅಂದ್ರೆ ಶರೀರ, ವ್ಯೂಹ ಅಂತ ಅದರ ವ್ಯವಸ್ಥೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.